ಕರುನಾಡು. ಇವತ್ತು ಸಾರಾ ಶೇಖ್ ಕುರಿ ಮತ್ತು ಮೇಕೆ ಎಲ್ಲಿದೆ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡೇರಿ ಗ್ರಾಮದಲ್ಲಿದೆ. ಕೃಷಿಯಲ್ಲಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ಅಂತಕ್ಕಂಥದ್ದು ಒಂದು ಬಹುಮುಖ್ಯವಾದ ಪಾತ್ರ. ಸೊ ಅದರ ಬಗ್ಗೆ ಕೆಲವೊಂದು ವಿವರಣೆಗಳನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇವರು ಸಕ್ಸಸ್ಫುಲ್ ಆಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಚೆನ್ನಾಗಿ ಸಕ್ಸಸ್ ಆಗಿದ್ದಾರೆ. ಕಾಣ್ತಾ ಇದ್ವಿ. ಸೊ ಬನ್ನಿ. ಸಾರಾ ಶೇಖ್ ಅವರು ಮೇಕೆ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯಲ್ಲಿ ಹಸಿರು ಮೇವಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಆ ಹಸಿರು ಮೇವಿಗೋಸ್ಕರ ಅಂತಾನೆ ಸೂಪರ್ ನೇಪಿಯರ್ ಅನ್ನ 3 ಎಕರೆಯಲ್ಲಿ ಬೆಳೆದಿದ್ದಾರೆ. ನೋಡಿ ಹಿಂಗೆ ಇದಕ್ಕೆ ಇವರು ಸ್ಟಾರ್ಟಿಂಗ್ ಮನೆ ಬರ್ತಾ ಕಡ್ಕೊಂತೆಲ್ಲ ಹಾಕಿದ್ದಾರೆ ಮೇಲೆ ಹೋಗ್ತಾ. ಇದೊಂದು ಲೋ ಬಡ್ಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದು ಒಂದು ಅನುಕೂಲ ಇದೆ. ಒಳಗಡೆ ಆ ತರ ಇದೆ, ಬನ್ನಿ ತೋರಿಸ್ತೀನಿ ಈಗ. ನೋಡಿ ಇಲ್ಲಿ ಕುರಿಗಳೆಲ್ಲ ಒಳಗಡೆ ಇದೆ. ಮೇವು ನೋಡ್ರಿ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಹೊರಗಡೆ ಹಾಕಿದ್ದಾರೆ. ಸೊ ಒಳಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸರಿನಾ? ಬರ್ರಿ ಇಲ್ಲಿ ಈಗ ಹಾಕಿಲ್ಲ, ಬರೀ ನೀರು ಮಾತ್ರ ಹಾಕಿರೋದು. ನೀರು ಅದಕ್ಕೆ ಮೇಲ್ಗಡೆ ಪೈಪ್ ಇಟ್ಟಿದ್ದಾರೆ. ಅಲ್ಲಿ ಮೋಟರ್ ಆನ್ ಮಾಡಿದ್ರೆ ನೀರು ಇಲ್ಲಿ ಕೆಳಗಡೆ ಬರ್ಬೇಕು. ಆರಂಭದಲ್ಲೇ ನೀವು ನಿಮ್ಮದು ಇರ್ತಕ್ಕಂಥದ್ದೆಲ್ಲ ನೀವು ಇನ್ವೆಸ್ಟ್ ಹಾಕ್ಬಿಟ್ರೆ ನೀವು ಮತ್ತೆ 1 ವರ್ಷ ನಿಮಗೆ ಲಾಭ ಇರಲ್ಲ ಅಲ್ವಾ? ಅದಕ್ಕೆ ನಾನೇನ್ ಹೇಳ್ತೀನಿ, ತುಂಬಾ ಮರಿಗಳು ತಗೋಬೇಡಿ. ಮರಿಗಳು ತಗೊಂಡ್ರೆ 1.5 years ಸೆಟಲ್ ಮಾಡ್ಬೇಕಾಗುತ್ತೆ. ನೀವೇನ್ ಮಾಡ್ಬೇಕು, ತುಂಬು ಗಬ್ಬ ಇರೋ ಪ್ರೆಗ್ನೆಂಟ್ ಅನಿಮಲ್ ತಗೊಳೋದ್ರಿಂದ ಏನಾಗುತ್ತೆ, ನಿಮಗೆ ಶಾರ್ಟ್ಲಿ 3-4 months ಒಳಗಡೆ ನಿಮಗೆ ಲಾಭ ಬರುತ್ತೆ. ಸೊ ಅಲ್ಲಿಂದ ಎವರಿ 8 months ಆಫ್ ಒನ್ ಕ್ರಾಪ್, 2 yearly 3 times ಬರುತ್ತೆ ಕ್ರಾಪ್. ಎವರಿ 8 months 1 time ಕ್ರಾಪ್ ಬರ್ತಾ ಇದೆ. ಸೊ ಆ ತರ ಮಾಡ್ಕೊಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾಟಿನಾದ್ರು ತಗೊಳ್ಳಿ, ನೀವು ಬೀಜನ ತಗೊಳ್ಳಿ, ಯಾವ್ದಾನ ತಗೊಳ್ಳಿ, ಈ ತರ ಕಾನ್ಸೆಪ್ಟ್ ಅನ್ನು ಹೋಗುತ್ತೆ, ಹೆಲ್ಪ್ ಆಗುತ್ತೆ ನಿಮ್ಗೆ. ಸೈಲೇಜ್ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸಾಯಂಕಾಲ ಗಂಟ ನೀವು ಹಸಿ ಮೇವು. ಸರ್ ಕೈ ತಿಂಡಿ ಅಂತ ಹೇಳಿದಲ್ಲ, ಅದು ಯಾವ ತರ ಜೋಳದ್ದು? ನೋಡಿ ಈಗ ಮೆಕ್ಕೆಜೋಳ ಒಡಿಸ್ಬಿಟ್ಟು ಹಿಂಡಿ ಮಾಡ್ಕೊಡೋದು, ಇಲ್ಲ ಕೆಲವರೆಲ್ಲ ಮಿಶ್ರಣ ಮಾಡ್ಕೊಂಡು ನೆನೆಸ್ಬಿಟ್ಟು ತರ ಇದ್ ಮಾಡ್ಕೊಂಡು ಕಲ್ಸ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಸೋಡಾ ಪುಡಿ, ಉಪ್ಪು ಟೇಸ್ಟಿಗೆ ಚೆನ್ನಾಗಿರ್ಲಿ ಅಂತ ಅದನ್ನೆಲ್ಲ ಮಾಡ್ಕೊಂಡು ಮಾಡ್ತಾರೆ. ಸೋಡಾ ಪುಡಿ ಹಾಕೋದ್ರಿಂದ ಏನಾಗುತ್ತೆ, ಈಗ ನಾವೇನ್ ಮಾಡ್ತೀವಿ, 50-60 ಅನಿಮಲ್ಸ್ಗೆ ನಾನೇನ್ ಮಾಡ್ತೀನಿ, ಒಂದ್ 20 kg ಹಾಕ್ತೀನಿ, ಒಂದಿಷ್ಟು ಸೋಡಾ ಪುಡಿ ಹಾಕ್ತೀನಿ, ಒಂದು 1/4 kg ಉಪ್ಪು ಹಾಕ್ತೀನಿ. ಅದು ಟೇಸ್ಟ್. ಸೋಡಾ ಪುಡಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದ್ರ ಕ್ಯಾಲ್ಸಿಯಂ ಟಾನಿಕ್ ಹಾಕೊಂಡಿದ್ರು ಅದ್ರಾಗೆ ಹಾಕ್ಬೋದು, ಟಾನಿಕ್ ಹಾಕೊಂಡಿದ್ರು ಅದ್ರಾಗೆ ಹಾಕ್ಬೋದು. ಕಲ್ಸ್ಬಿಟ್ಟು ಗೋಂದಲ್ಲಿ ನೋಡ್ರಿ, ಈಗ ಮೆಕ್ಕೆಜೋಳ ಇಟ್ಟಿದ್ರು ಸಪ್ಲಿಮೆಂಟರಿ ಎಲ್ಲ ಬರುತ್ತೆ, ಖಾಲಿಯಾಗಿದೆ. ಈ ತರ ಅಂದ್ರೆ ಮೇವೆ ಒಂದ್ ಕಡೆ, ಈ ತರ ಫುಡ್ಗಳೇ ಒಂದ್ ಕಡೆ ಮಾಡಿದಾಗ ಮಿಕ್ಸೆಡ್ ಆಗಲ್ಲ ಅಂತ? ಏನು ಇಲ್ಲ ಸರ್, ಎಲ್ಲ ಮಿಕ್ಸೆಡ್ ಮಾಡಿ ಅದ್ರ ಮೇಲೆ ಒಯ್ಕೊಂಡ್ ಬರ್ತಾ ನೋಡ್ರಿ. ಓಕೆ ಓಕೆ ಸರ್, ಇನ್ನೊಂದು ಡೌಟ್ ನನಗೀಗ, ಮೇಕೆ ಅಂತ ಕುರಿನ ಅಂತಂದ್ರೆ ಮೇಕೆ ಅಂತ ಹೇಳ್ತೀವಿ, ಮೇಕೆ ಮಾಡೋದು ಓಕೆನಾ ಸರ್? ನೋಡಿ, ನಿಮಗೆ ಏನ್ ಎದುರಾಗಿತ್ತು ಪ್ರಶ್ನೆ, ಅದು ನಮಗೆ ಆರಂಭದಲ್ಲಿ ಆಗಿತ್ತು. 15 years ಆಗಿತ್ತು. ನಾವು ಮುಸ್ಲಿಮ್ಸ್ ಇದೀವಿ, ಯಾವನೇ ಸಾಬಣ ಇವನ್ ಯಾವನ ಬಂದು ಕುರಿ ಮೇಕೆ ಎಲ್ಲ ನೆಲ್ದಾಗ ಮಾಡಿದ್ರೆ ಸಾಕಾಗೈತೆ, ಇವ್ರು ಅರ್ಥ ಮಾಡಿ ಫಸ್ಟ್ ಎಲ್ಲ ಅಲ್ಲಿಗೆ ಇತ್ತು ಸರ್. ನೋಡಿ ಅಲ್ಲಿಗೆ ಎಲ್ಲ ತಗೊಂಡ್ ಬಿಸಿ ಹಾಕಿದ್ದು ಅಲ್ಲಿಗೆ ಎಲ್ಲ. ಅದು ಸರ್ ನಾನು ಎಲ್ಲರೂ ಎದಿಗೊತ್ತು ಮಾಡ್ದೆ, ದುಡ್ಡು ಹೋಗುತ್ತಾನೆ ಹೋಗ್ಲಿ ಹೋಗ್ಬಂದು ಸರ್. ಆರಾಮದಲ್ಲಿ ಮೇಕೆ ಬೋಯರು ತಲಚೇರಿ ಅಂತೆಲ್ಲ ತಂದು ಮಾಡಿದ್ರೆ ನಾನು ದೊಡ್ಡನು ನನ್ನ ಕೈಯಲ್ಲಿ ಕೊಡಕ್ ಆಗ್ತಾ ಇಲ್ಲ, ಇವತ್ತಿಗೂ ಕೊಡಕ್ ಆಗ್ತಾ ಇಲ್ಲ. ಹತ್ತು ಜನ ಇರಿ ಅಂತ ಹೇಳ್ಬಿಟ್ಟು ಹೇಳಿ ಇಲ್ಲೇ ಮೇಂಟೈನ್ ಮಾಡಿ ನಮ್ದು ಒಂದು ಗ್ರೂಪ್ ಇದೆ. ಗ್ರೂಪ್ ಅಲ್ಲಿ ಯಾರು ಕೊಡ್ತಾ ಇದ್ದೀವಿ. ಆತರ ಒಂದು ಕಾರುಗಳು ಬಂದು ನಿಂತ್ಕೊಂಡು ಅಂತ ಹೇಳಿದ್ರೆ ಇತ್ತೀಚೆಗೆ ಕಮ್ಮಿ ಮಾಡೋದು
ಬರೋರಿಗೆ ನಮ್ಮ ಮನೆಯವ್ರು ಬೈಯೋರೇ ಬರ್ರಿ ಯಾಕೆ ಬದ್ರಿ ಕೆಮ್ತಿರ ಊಟ ಮಾಡ್ಬಿಡ್ರಿ. ಅಂದ್ರೆ ಅದು ತಳಿಗೆ ನಾವು ತರದು ಎಲ್ಲಿ ಅದ್ ನೋಡಿ ಇದೆ. ಈಗ ಫಾರ್ಮ್ಗಳು ಕರ್ನಾಟಕದಲ್ಲೂ ಸಾಕಷ್ಟು ಇದೆ. ನಾನ್ ಬೇಕಾದ್ರೆ ಯಾರ ಹತ್ರ ತಗೋಬೇಕು, ನೀವು ಯಾವ ತರ ತಗೋಬೇಕು ಅನ್ನೋದನ್ನು ನಾನು ಮಾರ್ಗದರ್ಶನ ನಿಮಗೆ ಕೊಡ್ತೀನಿ. ತಗೊಳ್ಳಿ, ಚೆನ್ನಾಗಿ ಸಾಕಿ, ಚೆನ್ನಾಗಿ ಸಾಕ್ಬಿಟ್ಟು ನೀವೆಲ್ಲ ವಿಡಿಯೋ ಮಾಡಿ. ನೀವು ಯೂಟ್ಯೂಬರ್ಸ್ ಅಂತ ಹೇಳಿದ್ರೆ ನಾವೇನು ಹೇಳೋದೇನು ಬೇಕಾಗಿಲ್ಲ. ನಿಮ್ದು ಕಾಂಟ್ಯಾಕ್ಟ್ ಹಾಕಿ ಕ್ಲೀನಾಗಿ ಅನಿಮಲ್ಸ್ ಹಾಕಿ ಅಪ್ಲೋಡ್ ಮಾಡಿ. ಯೂಟ್ಯೂಬ್, ಫೇಸ್ಬುಕ್, ಗೂಗಲ್ ಅಲ್ಲಿ ಹಾಕಿ ಫೋನ್ ಮಾಡಿರೋರಿಗೆ ರೆಸ್ಪಾನ್ಸ್ ಮಾಡಿ. ನಿಮಗೆ ಬಹಳ ದೊಡ್ಡ ಕೆಲಸ ಅಂದ್ರೆ ಅದೇ. ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ರಿ, ಅವ್ರು ಏನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡಿ. ನೀವೇ ನನಗೆ ಕೊಡ್ಬೇಕಾಗುತ್ತೆ, ಆ ತರ ಆಗ್ಬಿಡುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡಿ. ಅಷ್ಟೇ, ಏನಿಲ್ಲ, ಚೆನ್ನಾಗಿ ಸಾಕ್ಬೇಕು. 4 ತಿಂಗಳು 5 ತಿಂಗಳಿಗೆ ಒಂದ್ಸರಿ ಡಿವಾರ್ಮಿಂಗ್ ಮಾಡಿ. ಜಂತುನಾಶಕ ಸಿರಪ್ ಬರುತ್ತೆ, ಇಂಜೆಕ್ಷನ್ ಬರುತ್ತೆ, ಟಾನಿಕ್ ಬರುತ್ತೆ, ಈ ತರ ಎಲ್ಲ ಬರ್ತವೆ, ಟ್ಯಾಬ್ಲೆಟ್ಸ್ ಎಲ್ಲ ಬರುತ್ತೆ. ನಿಮಗೆ ಯಾವ್ದು ಅನುಕೂಲ, ಒಂದ್ಸರಿ ಕೊಟ್ಟಿದ್ನ ಇನ್ನೊಂದ್ಸರಿ ಕೊಡ್ಬಾರ್ದು. ಅಪೋಸಿಟ್ ಕಾಂಬಿನೇಷನ್ ಇರುತ್ತೆ. ಕೆಲವರು ದಡ್ಡ ಏನ್ ಮಾಡ್ತಾರೆ, ಕೊಟ್ಟಿದ್ನೇ ಕೊಡ್ತಿರ್ತಾರೆ, ವರ್ಕ್ ಆಗಲ್ಲ. ಅದು ಒಂದ್ಸರಿ ವರ್ಕ್ ಆಗಿರೋದ್ರೆ ಇನ್ನೊಂದ್ಸರಿ ವರ್ಕ್ ಆಗಲ್ಲ. ಸೊ ಅದು ಆಪೋಸಿಟ್ ಕೊಡ್ಬೇಕು. ಒಂದ್ಸರಿ ಕೊಟ್ರನ್ನ ಥರ್ಡ್ ಟೈಮ್ ಕೊಡ್ರಿ, ಅದನ್ನ ವರ್ಕ್ ಆಗುತ್ತೆ. ಒಂದ್ಸರಿ ಚೇಂಜ್ ಮಾಡಿ, ಕಂಪ್ನಿ ಚೇಂಜ್ ಮಾಡಿ ಕೊಟ್ಟಾಗ ವರ್ಕ್ ಆಗುತ್ತೆ. ಆ ತರ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಂಡ್ ಕೊಡೋದ್ರಿಂದ ಅನುಕೂಲ. ಸರ್ ಈಗ ನಮ್ದು ಈ ತರ ಅಟಾಣಿಕೆ ಯಾವ್ದು ಮಾಡಿಲ್ಲ, ಬರೀ ನೆಲದಲ್ಲೇ ಇದೆ, ಏನ್ ಮಾಡ್ಬೋದು? ಸರ್ ಇದೆಲ್ಲ ಬಿಲ್ಡಪ್ ಸರ್, ಇದೆಲ್ಲ ಬಿಲ್ಡಪ್. ನನ್ನ ಅನುಕೂಲಕ್ಕೆ ನಾನು ಮಾಡ್ಕೊಂಡಿದೀನಿ. ನನ್ನ ಹತ್ರ ಎಂತೆಂತವ್ರು ಬರ್ತಾರೆ ಗೊತ್ತಾ, ಅವ್ರ ಕೈಯಲ್ಲಿ ಕುರಿ ಮೇಕೆ ತಗೊಳೋದೇ ದೊಡ್ಡ ವಿಚಾರ ಆಗಿರುತ್ತೆ. ನಾನು ಏನ್ ಹೇಳ್ತೀನಿ, ಮನುಷ್ಯ ಬೆಳೆಯೋದ್ನ ಕಲಿಬೇಕು. ನಾನ್ ಹೆಂಗೆ ಮೇಲ್ ಬರ್ಬೇಕು, ನಾನು ಹೆಂಗ್ ಕಾಸು ಮಾಡ್ಬೇಕು, ನಾನು ಹೆಂಗ್ ದುಡ್ಡು ಮಾಡ್ಬೇಕು ಅನ್ನೋದನ್ನ ಕಲಿಬೇಕು. ಯಾಕೆ ನಿಮಗೆ ಮರದಳ್ಳಿಗೆ ಸಾಕಕ್ ಬರಲ್ವಾ? ಸಾಕುವಂತ ಮಾರ್ಗ ಕಳ್ಕೊಳ್ರಿ. ಆಮೇಲೆ ಶೆಡ್, ಇವ್ರ ಅಪ್ಪನಂತ ಶೆಡ್ ಅದ್ ಮಾಡಿಸ್ತವೆ. ಅದಕ್ ನೋಡ್ಕೊಂಡಾಗ ಅವು ನಿಮಗ್ ಕಾಪಾಡ್ತವೆ, ಮಾಡ್ಕೋಬಹುದು. ದುಡ್ದೇ ಇಲ್ಲ, ಮಾರ್ಗನೇ ಗೊತ್ತಿಲ್ಲ, ಮಾಧ್ಯಮನೇ ಗೊತ್ತಿಲ್ಲ, ಅದು ಆ ಉದ್ಯೋಗನೇ ಗೊತ್ತಿಲ್ಲ ಅಂದಾಗ ನೀವು ಸುಮ್ಮನೆ ಜನಗಳಿಗೆ ತೋರ್ಸಕ್ಕೋಸ್ಕರವಾಗಿ ಮಾಡೋದು ನನ್ ಪ್ರಕಾರ ತಪ್ಪು. ಆಸ್ ಎ ಬ್ರದರ್ ಆಗಿ ನಿಮಗೆ ಈ ಮಾತನ್ನ ನಾನು ಹೇಳಿದೀನಿ. ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಂದಾಗ ನೀವು ಸುಮ್ಮನೆ ಜನಗಳಿಗೆ ತೋರ್ಸಕ್ಕೋಸ್ಕರವಾಗಿ ಮಾಡೋದು ನನ್ ಪ್ರಕಾರ ತಪ್ಪು. ಆಸ್ ಎ ಬ್ರದರ್ ಆಗಿ ನಿಮಗೆ ಈ ಮಾತನ್ನ ನಾನು ಹೇಳಿದೀನಿ. ಯಾಕಂದ್ರೆ ನನಗೋಸ್ಕರ ವೈಟ್ ಮಾಡಿದಿರ ನೀವು. ಹಾಗಾಗಿ ನಾನು ಏನ್ ಹೇಳ್ತಾ ಇದೀನಿ, ಸಾಕು ಅಂತ ಮಾರ್ಗ ಕಂಡ್ಕೊಳ್ರಿ, ಆಮೇಲೆ ನೀವು ಮಾಡಿ. ನೆಲದಲ್ಲಿ ಮಾಡಿದ್ರೆ ಏನಾಗುತ್ತೆ, ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಕಸ ಹೊಡಿಬೇಕಾಗುತ್ತೆ. ಹೊಡೀರಿ, ತಪ್ಪೇನೈತೆ? ಸರ್ ಇದಕ್ಕೆ ಹಾಕಕ್ 10 ಲಕ್ಷ ಬೇಕು, ದುಡ್ಡು ಹಾಕ್ತೀರಾ? ಇಲ್ಲ ಸರ್, ಅಷ್ಟೊಂದು ನಾನೇನ್ ಹೇಳ್ತಾ ಇದ್ದೀನಿ, ಯಾಕ್ರಿ ದುಡ್ಡು ದಂಡ ಮಾಡ್ತೀರಾ? ಇವತ್ತು ದುಡ್ಡು ಕಳಿಯೋದು ಸುಲಭ ಇದೆ, ದುಡ್ಡು ದುಡಿಯೋದ್ ಕಷ್ಟ ಇದೆ ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಕಷ್ಟ ಬಿಡ್ರಿ. ಬಂದಿರೋ ಆದಾಯದಲ್ಲಿ ನೀವು ಮಾಡಿಸಿ, ತಪ್ಪೇನಿಲ್ಲ. ನಿಮಗೆ ಗಾಳಿಗಂಧನೆ ಗೊತ್ತಿಲ್ಲ ಅಂದಾಗ ನೀವು ಅದಕ್ಕೆ ಹಾಕ್ಬಿಟ್ಟು, ಕೆಲವರು ತುಂಬಾ ಸಾಲ ಮಾಡ್ಕೊಂತಾರೆ, ಕೈಯಲ್ಲಿ ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡ್ಕೊಂಡು ಲೋನ್ ಮಾಡಿಸ್ಕೊಂಡು ಒಂದೇ ಬ್ಯಾಚೆ ಮಾಡೋದು. ಇಲ್ಲ ಸರ್, ಆಗಲ್ಲ ಸರ್, ನನಗೆ ಹೋಯ್ತು 10 ಲಕ್ಷಕ್ಕೆ ಹಾಕಿದ್ದು 1 ಲಕ್ಷಕ್ಕೆ ಹೋಗಲ್ಲ ನಾಳೆ, ಎಲ್ಲ ಗುಜರಿಗೆ ಹೋಗುತ್ತೆ. ಯಾಕ್ರಿ ಬೇಕು? ತೋರ್ಸಕ್ಕೋಸ್ಕರ ಮಾಡಂಗಿದ್ರೆ ಮಾಡ್ಲೇಬೇಡಿ. ಅದೇನೇ ಆದ್ರೂ ನಾನು ಅದರಿಂದ ಬೀಳ್ತೀನಿ. ಯಾರು ಬರ್ಲಿ ಬರ್ದಿರ್ಲಿ, ಲೇಬರ್ ಬರ್ದಿದ್ರು ನಾನು ಮಾಡ್ತೀನಿ, ಜಯಿಸ್ತೀನಿ. ಅವಕ್ಕೇನಿದ್ರು ನನ್ನ ಮಕ್ಕಳು ನೋಡ್ಕೊಂತೀನಿ ಅನ್ನೋ ಮಾತ ಇದ್ರಲ್ಲಿ ಗೆದ್ದು ಬರ್ತಾರೆ ವಿನಃ ನಾನ್ ಲೇಬರ್ ಮೇವ್ ಹಾಕಿದಿರಾ, ಫೋನ್ ಮಾಡ್ತೀನಿ, ಇವೆಲ್ಲ ನಡೆಯಲ್ಲ ಅಣ್ಣ. ಇದ್ರಾಗ ಬರಬೇಕು ಮನೆ ಮುಂಚೆ. ಈಗ ನಮ್ ಲೇಬರ್ ಇದಾರೆ, ಏನ ಮೇವ್ ಹಾಕಿದ್ವಿ ಅನ್ನೋದ್ರ ಹಣ 3 ಸರಿ ಅವ್ನಿಗೆ ನಮ್ಮದ್ರೆ ಏನಾಗ್ತವೆ, ಅವು ಬಡ್ತಾನ. ಅದಕ್ಕೆ ಲೇಬರಿಗೆ ನಮ್ಮ ಹಾಕಿದಾರ ಮುಂದೆ ನಿಂತ್ಕೊಂಡು ಹಾಕ್ಸ್ಬೇಕು. ಇಲ್ಲ ನಿಮ್ ಹೆಂಡತಿ ಇರ್ಬೇಕಿಲ್ಲ, ನಿಮ್ ಮಕ್ಳು ಇರ್ಬೇಕಿಲ್ಲ, ನೀವ್ ಇರ್ಬೇಕು, ಇಲ್ಲ ನಿಮ್ಗೆ ನಂಬಿಕೆ ಮನ್ಸರು ಯಾರನ್ನ ಇರ್ಬೇಕು. ಇಲ್ಲ ಅಂದ್ರೆ ಆಗಲ್ಲ. ಇದು ಮನೆಗೆ ಹೆಣ ಬಿದ್ದಿದ್ರು ಇದು ಕೆಲಸ ಮಾಡೋದ್ನ ಮಾಡ್ಬೇಕ್ರಿ. ಆ ತರ ಇದ್ರೆ ಕಟ್ಕೋಬೇಕು. ಅದೇ ನೀವು ನಮ್ಮ ಮನೆ ಯಾರೋ ಸತ್ತಿದಾರ ಆರಾಮಾಗಿರ್ರಿ ಅಂದ್ರೆ ಇರ್ತಾವ? ಆಗಲ್ಲ. ಅದಕ್ಕೆ ಹಾಕದ್ನ ಹಾಕ್ಬೇಕು. ಈ ತರ ಎಲ್ಲ ಇದೆ ಸರ್. ಸರ್ ಈಗ ಫುಡ್ ಏನಾದ್ರು ಮೇಂಟೈನ್ ಮಾಡ್ತೀವೋ ಅದು ಬಾರಿ ಮುಖ್ಯ ಇದ್ರಲ್ಲಿ. ಮೇವು ಕೊಡ್ಬೇಕು, ಹಿಂಡಿ ಕೊಡ್ಬೇಕು. ನೋಡ್ರಿ, 1/4 kg ಸಪ್ಲಿಮೆಂಟರಿ ಏನ್ ಕೊಡ್ತೀರಾ ನೀವು, ಅದ್ರ ಮೇಲೆ ಅದು ಅವಲಂಬಿತವಾಗಿರ್ತವೆ ವಿನಃ ನೀವು ಮೇವು ಕೊಟ್ರೆ ಬರೇ ಮೇವಿಂದ ದಸ್ಪುಷ್ಟವಾಗಿ ಬರಲ್ಲ. ಈಗ ಹಸು ಸಾಕ್ತಾ ಇದ್ದೀರಾ ನೀವು, ಬರೇ ಹುಲ್ಲು ಹಾಕಿದ್ರೆ 2 ಲೀಟರ್ ಬರಲ್ಲ. ಹೌದು ಸರ್. ಅದೇ ಬೂಸಾ ಕೊಟ್ಕೊಂತ ಹೋದ್ರೆ 10 ಲೀಟರ್ ವರೆಗೂ ಹೋಗುತ್ತಾ? ಹೆಚ್ಚು ಕಮ್ಮಿ ನಾವೀಗ ಒಂದು 10 ಲೀಟರ್ ಕರೆದಲ್ಲಿ 4 ಲೀಟರ್ ನಾವು ಹಾಕ್ಬೇಕು, ವಾಪಸ್ ಅದಕ್ಕೆ ಹಾಕ್ತಾ ಇದ್ದೀವಿ. 1/4 ಅದಕ್ಕೆ ಕೊಟ್ಟಾಗ ಅದು ಹಾಲು ಜಾಸ್ತಿ ಬರುತ್ತೆ. 5 ಲೀಟರ್ ಹಾಲು ಬರ್ತೈತೆ ಜಾಸ್ತಿ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ
1 ಲೀಟರ್ಗೆ 12 ಕೆಜಿ ಬೂಸ ಕೊಡ್ಲೇಬೇಕಾ? ಲೆಕ್ಕಾಚಾರ ಕೊಡ್ಬೇಕು ಕೊಡ್ಲೇಬೇಕು. ಅಲ್ವಾ? ಸೊ ಆ ತರ ಇರುತ್ತೆ. ಸೊ ಹಾಗಾಗಿ ಬೂಸದ ಮೇಲೆ ಅವಲಂಬಿತವಾಗಿರೋದ್ರಿಂದ 1/4 ಕೆಜಿ. ಈಗ ನಾವೆಲ್ಲ ಗಬ್ಬುದ್ದಿದ್ರೆ ಅರ್ಧ ಕೆಜಿ ಕೊಡ್ತೀವಿ. ಯಾಕಂದ್ರೆ ಮಗು ಚೆನ್ನಾಗಿ ದಷ್ಟಪುಷ್ಟವಾಗಿ ಬರ್ಲಿ, ಬರ್ಲಿ ಅಂತ. ಹಾಲ್ ಚೆನ್ನಾಗಿ ಬರ್ಲಿ. ಕ್ಯಾಲ್ಸಿಯಂ ಟಾನಿಕ್ ಕೊಡೋದ್ರಿಂದ ಹಾಲು ಬರುತ್ತೆ, ಕಾಳುಗಳೆಲ್ಲ ದಪ್ಪ ದಪ್ಪ ಆಗ್ತವೆ, ಚೆನ್ನಾಗಿ ಬರ್ತವೆ. ಲಿವರ್ ಟಾನಿಕ್ ಕೊಡೋದ್ರಿಂದ ಏನಾಗುತ್ತೆ, ತಿಂಗಳಲ್ಲಿ 5 ಟೈಮ್ ಬೇಡ 10 ಟೈಮ್ ಕೊಡಿ ಲಿವರ್ ಟಾನಿಕ್. ತಿಂಗಳಲ್ಲಿ 30 ದಿವಸನೂ ಕ್ಯಾಲ್ಸಿಯಂ ಟಾನಿಕ್. ಈ ತರ ಮಾಡೋದ್ರಿಂದ ಚೆನ್ನಾಗಿದೆ. ಸೊ ಕ್ಯಾಲ್ಸಿಯಂ ನೀವು ನೀರಿಗೆ ಕೊಡ್ತಿಲ್ಲ, ಫುಡ್ಡಿಗೆ ಹಾಕ್ಬಿಡ್ತೀರಾ? ಇಲ್ಲ ರೀ, ಈಗ ಮೇವ್ ಮೇಲೆ ಹಾಕಿದ್ರ, ಹಾ. ಈಗ ಇವತ್ತು ಒಣದ್ ಹಾಕಿದಾರೆ, ನಾಳೆ ನಮ್ದೆಲ್ಲ ಐಟಮ್ ಬಂದ್ರೆ ಏನ್ ಮಾಡ್ತೀವಿ, ನೆನ್ಸ್ಬಿಡ್ತೀವಿ. Okay. ನೆನ್ಸ್ಬಿಟ್ಟು ಎಲ್ಲ ಇದ್ ಮಾಡಿ ಅದು ಕ್ಯಾಲ್ಸಿಯಂ ಟಾನಿಕ್, ಲಿವರ್ ಟಾನಿಕ್, ಉಪ್ಪು, ಸ್ವಲ್ಪ ಸೋಡಾ ಪುಡಿ ಎಲ್ಲ ಹಾಕ್ಬಿಟ್ಟು ಕೊಡ್ತೀವಿ. ಈ ಗೋಧಿ ಒಟ್ಟು ಬರುತ್ತೆ, ಗೋಧಿ ಒಟ್ಟು, ಮೆಕ್ಕೆಜೋಳದ ಹಿಟ್ಟು, ಮತ್ತೆ ಆಮೇಲೆ ಇದು ಹಿಂಡಿ ಎಲ್ಲ ನೆನೆ ಹಾಕ್ಬಿಡ್ತೀವಿ. ಮತ್ತೆ ಆಮೇಲೆ ಈ ಅಕ್ಕಿ ಹಿಂಡಿ ಬರುತ್ತೆ, ಅವನ್ನೆಲ್ಲ ನೆನೆ ಇಟ್ಟು ಕೊಟ್ಟಾಗ ಏನಾಗ್ಬಿಡುತ್ತೆ, ತಿಂಗಳ 7 ಕೆಜಿ ಗ್ರೋತ್ ಆಗುತ್ತೆ. 7 ಕೆಜಿ ಸರ್, ನೀವು ತಿಳ್ಕೊಳ್ಳಿ, ನೀವು ಸಾಕ್ತಾ ಇದ್ದೀರಾ, ಪ್ರತಿ ತಿಂಗಳ 7 ಕೆಜಿ ಬರ್ತೈತೆ ಅಂದ್ರೆ ತಿಳ್ಕೊಳ್ರಿ, ನೀವು ಕ್ಲಾಸ್ 1 ಫಾರ್ಮರ್. ನಿಮ್ ಕೈಯಲ್ಲಿ ಗ್ರೋಯಿಂಗ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲೋ ಫೇಲ್ ಆಗ್ತಾ ಇದ್ದೀರಾ. ಅದಕ್ಕೆ ಚಕ್ಕರಂಗ್ ಡಿವಾರ್ಮಿಂಗ್ ಮಾಡಿ ಅನಿಮಲ್ಗೆ. ಇಲ್ಲ ನೀವೇನೋ ಹೆಚ್ಚು ಕಮ್ಮಿ ಮಾಡ್ಕೊಂತ ಇದೀರಾ, ಅಲ್ಲೇ ತಿಳ್ಕೊಬೇಕು ನೀವು. ಯಾರ ಹತ್ರ ಹೋಗೋದು ಬೇಕಾಗಿಲ್ಲ, ಏನು ಇಲ್ಲ. ಚೆನ್ನಾಗಿ ಗ್ರೋತ್ ಆಗ್ತೈತೆ ಅಂತ ಹೇಳಿದ್ರೆ ನನ್ ರಿಸಲ್ಟ್ ಬರ್ತೈತೆ ಅಂತ ಅರ್ಥ ಅಲ್ಲಿ. ಆ ತರ ತಿಳ್ಕೊಂಡ್ ಮಾಡಿ. ಮೇಕೆ ಬೀಟಲ್ ಸಾಕಿ, ಬೀಟಲಿಗೆ ಒಳ್ಳೆ ಬೇಡಿಕೆ ಇದೆ. ಸರ್ ಉಸ್ಮಾನಾಬಾದಿ ಉಸ್ಮಾನಾಬಾದ್ ನಾಟಿ ಸರ್, ಅದು ಗ್ರೋತ್ ಇಲ್ಲ ಅಂತೀರಾ? ಅದು ನಾಟಿ. ಅದು ಈಗ ನಮ್ ಕಡೆ ನೋಡ್ರಿ, ನಮ್ಮ ಮೇಕೆಗೆ ನಂದಿದುರ್ಗ ಅಂತ ಕರಿತೀವಿ ನಾವು. ನಮ್ ರಾಜ್ಯದ ಮೇಕೆ ಫೇಲ್ ಆಗಿದೆ, ನಮ್ ರಾಜ್ಯದ ಹಸು ಫೇಲ್ ಆಗಿದೆ, ನಮ್ ರಾಜ್ಯದ ಕುರಿ ಫೇಲ್ ಆಗಿದೆ. ನಾಟಿ ಕುರಿ ಫೇಲ್, ನಾಟಿ ಹಸು ಫೇಲ್, ನಾಟಿ ಮೇಕೆ ಫೇಲ್. ಹೌದು, ಈಗಿನ ಕಮರ್ಷಿಯಲ್ಗೆ ಫೇಲ್ ಅವು. ಸರ್ ನಾನ್ ಟೋಟಲಿ ನಿಮಗೆ ಭಾಗಾಕಾರ ಗುಣಕಾರ ಹಾಕಿ ನಿಮ್ ಮುಂದೆ ನಾನು ಇಡ್ತಾ ಇದ್ದೀನಿ ಸಬ್ಜೆಕ್ಟ್, ಹಿಂಗಿದೆ ನೋಡಿ ಅಂತ. ಹೊರ ರಾಜ್ಯದ ಮೇಕೆಗಳು, ಹೊರ ರಾಜ್ಯದ ಕುರಿಗಳು, ಹೊರ ರಾಜ್ಯದ ಹಸುಗಳು ಲಾಭದಾಯಕವಾಗಿದೆ. ಈಗ ಗಿರ್ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಇದೆ. ಈಗ ಬೇರೆ ಬೇರೆ HF. ನಾರ್ಪಾರ್ ಕುರಿ ಇದೆ, ಬನ್ನೂರ್ ಕುರಿ ಇದೆ, ರಾಂಬುಲೆಟ್ ಇದೆ, ಎಳಗ ಇದೆ, ಈ ತರ ಎಲ್ಲ ಇದೆ, ಬೇರೆ ಬೇರೆ ಎಲ್ಲ ಚೆನ್ನಾಗಿದೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡ್ಕೊಳಕ್ಕಂಥದ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೋಬೇಕು. ನಾವು ಹೋಗ್ತಕ್ಕಂಥ ದಾರಿ ಸರಿ ಇರ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಜಯಿಸ್ ಬರ್ತೀವಿ. ಸಾಕಷ್ಟು ಜನ ರೈತರು ಏನ್ ಮಾಡ್ತಾರೆ, ನ್ಯೂ ಫಾರ್ಮರ್ ಮರಿಗಳು ತಾಂತಾರೆ. ಮರಿಗಳು ಕ್ಲೀನ್ ಆಗಿ ಹಾಲು ಕುಡ್ದಿರಲ್ಲ, ಏಳಿಗೆನೆ ಆಗಲ್ಲ. ಹಾಲು ಕುಡಿ, ಅವರು ದುಡ್ಡಿನ ಆಸೆಗೆ ಹಾಲು ಕುಡಿಯೋ ಮರಿ ತಂದು ಮಾರ್ಬಿಡ್ತಾರೆ. ನಿಮಗ್ ಗೊತ್ತಿರಲ್ಲ, ತಗೊಂಡ್ಬಿಡ್ತೀರ. ಸರ್ ತಗೋಬೇಕಾರೆ ಮರಿ ದಷ್ಟಪುಷ್ಟವಾಗಿರ್ಬೇಕು, ಮೇವು ತಿನ್ಬೇಕು, ಆಕ್ಟಿವ್ ಆಗಿರ್ಬೇಕು. ಅಂತ ಮರಿನ ಚೂಸ್ ಮಾಡ್ಕೊಳ್ಳಿ. ಯಾರೋ ಹೇಳ್ತಾರೆ 5,000 ತಗೋಬೇಕಾಯ್ತು, 500 ರೂಪಾಯಿ ಜಾಸ್ತಿ ಆಯ್ತು, 1,000 ರೂಪಾಯಿ ಜಾಸ್ತಿ ಆಯ್ತು, ಹೋಗಲೇ ಗಡ್ಡ ಅನ್ಬೇಕು. ನನ್ ಮರಿ 1,000 ರೂಪಾಯಿ ಜಾಸ್ತಿ ಕೊಟ್ಟೆ ತಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನೀವ್ ಹೆಂಗ್ ಹೇಳ್ತೀರ ಹಂಗ್ ಬರುತ್ತೆ ಅದು. 500 ರೂಪಾಯಿ ಕಮ್ಮಿ ಬಿತ್ತು ಅಂತ ಹೇಳಿದ್ರೆ, ಸರ್ ಕುಳೆ ಮರಿ ಅಂತ ಹಾಲು ಕುಡಿಲ್ದವ್ ಬರ್ತವೆ. ಈಗ ರಾಶಿಯಲ್ಲಿ ತಿಳ್ಕೊಳ್ಳಿ, ಒಂದ್ 50 ಮರಿ ಬಂದು ಅಂತ, ನಿಮಗ್ ಸೆಲೆಕ್ಟ್ ಆಗಿರೋದು ಅದ್ರಲ್ಲಿ 25 ಮರಿ ಅಂದ್ರೆ 25 ಮರಿ ತಗೋಬೇಕು ನೀವು. ಅವ್ನ್ ಕಮ್ಮಿ ಕೊಡ್ತಾನೆ ಅಂತ 50 ಮರಿ ತಗೊಂಡ್ರೆ ಅದ್ರಲ್ಲಿ 25 ಮರಿ ವಾಯ್ತು. ಆ ತರ ಇರುತ್ತೆ. ಈ ಕಾನ್ಸೆಪ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು, ನಿಮ್ಗೆ ಆಯ್ಕೆ ಆಗಿರೋದೇ ಹುಡುಕ್ಬೇಕು. ಚೆನ್ನಾಗ್ ಹಾಲ್ ಕೊಡೋದಿರ್ಬೇಕು. ನೋಡ್ರಿ, ಬೇಸ್ಮೆಂಟ್ ಕರೆಕ್ಟ್ ಆಗಿ ಬಿದ್ರೆ ಬಿಲ್ಡಿಂಗ್ ಕರೆಕ್ಟ್ ಆಗಿ ಬರೋದು. ಬೇಸ್ಮೆಂಟ್ ಸರಿ ಇಲ್ಲ ಅಂದ್ರೆ ನೀವು ಬಿಲ್ಡಿಂಗ್ ಹೆಂಗ್ ಎತ್ತುತ್ತೀರಾ? ಮರಿ ಚೆನ್ನಾಗಿ ದಸ್ಪುಷ್ಟವಾಗಿರೋದು ಆಯ್ಕೆ ಮಾಡ್ಕೋಬೇಕು. ಮರಿ ತಗೋಬೇಕಾರೆ ಬೆವ್ರು ಎಲ್ಲ, ಮುಷ್ಟಿ ಎಲ್ಲ ಬೆವ್ರು ಇರ್ಬೇಕು, ಚೆನ್ನಾಗಿರ್ಬೇಕು, ತೂಕವಾಗಿರ್ಬೇಕು, ಹಾಲ್ ಚೆನ್ನಾಗಿ ಕುಡ್ದಿರ್ಬೇಕು. ಆ ತರ ಚೆನ್ನಾಗಿ ಕುಡ್ದಿರೋದ್ನ ಮೇವು ತಿನ್ನಕ್ಕೆ ಅಡಿಟ್ ಆಗಿರ್ಬೇಕು. ಕೆಲವು ರಾಶಿಯಲ್ಲಿ ಏನ್ ಮಾಡ್ತಾರೆ, ಈ ಹಾಲು ಕುಡಿ ಅವನು ತಗೊಂಬಂದ್ ಹಾಕಂತಾರೆ, ದಡ್ರು ಅವನು ಹೊತ್ಕೊಂಡು ಹೋಗ್ಬಿಡ್ತಾರೆ. ಆ ತರ ಮಾಡ್ಕೊಳೋದ್ರಿಂದ ನೀವು ಪ್ರತಿ ಸರಿ ಒಂದೊಂದು ಹೊಡ್ತಾ ಬಿದ್ದು 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 ಬುದ್ಧಿ ತನ್ಕೊಂಡ್ರೆ ಅವ್ನು ಬುದ್ಧಿವಂತ ಆಗಲ್ಲ. ನೋಡ್ಬಿಟ್ಟು ಬುದ್ಧಿ ತನ್ಕೊಳ್ಳೋನ್ ಬುದ್ಧಿವಂತ. ಹೊಡ್ತಾ ಬಿದ್ದು ಬುದ್ಧಿ ತನ್ಕೊಳ್ಳೋನು ದಡ್ಡ ನನ್ನ ಪ್ರಕಾರ, ಅಲ್ವಾ? ಹೌದು. ಹಂಗಾಗಿ ಇನ್ನೂ 1-2 ಫಾರ್ಮರ್ ನಿಮ್ಮ ಹತ್ರ ಎಲ್ಲಿದೆ. ನೀವು ನನ್ನ ಹತ್ರ ಬಂದಿದ್ದೀರಾ, ನಾನೇ ದೊಡ್ಡ ವಿದ್ವಾಂಸ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು 2-3 ಹತ್ರ ಕೇಳಿ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದ್ ತರ ನಾಲೆಡ್ಜ್ ಇರುತ್ತೆ, ಒಬ್ಬೊಬ್ರು ಒಂದೊಂದ್ ವಿಚಾರದಲ್ಲಿ ಬುದ್ಧಿವಂತ ಇರ್ತಾರೆ. ಇನ್ನು ನಿಮ್ಮಲ್ಲಿ ಅಕ್ಕ ಸುತ್ತಮುತ್ತ ಯಾರಿದ್ದಾರೆ ಅವ್ರಿಗೆ ಕೇಳಿ, ವಿಚಾರ ಮಾಡಿ. ಸೊ ಅವರು ಏನ್ ಹೇಳ್ತಾರೆ ಕೇಳಿ ನೋಡಿ. ಅನುಭವಸ್ಥರ ಹತ್ರ ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ, ಅವರ ಅನುಭವನ ನಾವು ಕೇಳಿ ಯಾವ ಮಾರ್ಗದಲ್ಲಿ ಹೋದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಮಾರ್ಗದರ್ಶನ ಕೇಳಕ್ ಹೋಗ್ತೀವಿ. ಇನ್ನು ನಾನೊಬ್ನೇ ಅಂತಲ್ಲ, ನನ್ ತರ ಇನ್ನೂ ಯಾರ್ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ಹೋಗಿ. ನೀವು ಗಾಡಿ ಪೆಟ್ರೋಲ್ ಹೋಗುತ್ತೆ, ಬಸ್ ಚಾರ್ಜ್ ಹೋಗುತ್ತೆ, ಎಕ್ಸ್ಪೆಂಡಿಚರ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಡಿ. ಮುಂದೆ ಆಗ್ತಕ್ಕಂತ ನಷ್ಟನ
ನೀವು ಇದ್ ಮಾಡ್ಕೋಬಹುದು, ಉಳಿಸ್ಬೋದು ಅಲ್ವಾ? ಹಂಗಾಗಿ ಮಾರ್ಗದರ್ಶಕರ ಹತ್ರ ಹೋಗಿ, ಅನುಭವಸ್ಥ ಹತ್ರ ಹೋಗಿ ನೀವು ತಿಳ್ಕೊಂಡು ನಿಮ್ ದಾರಿನ ಸುಗಮ ಮಾಡ್ಕೊಂಬೋದು ತಪ್ಪೇನಿಲ್ಲ. ನಾನು ನಿಮಗೆ ಬ್ರದರ್ ತರಾನೇ ಹೇಳ್ತಾ ಇದ್ದೀನಿ, ಈ ತರ ಮಾಡ್ಕೊಳ್ಳಿ, ಆ ತರ ಮಾಡ್ಕೊಳ್ಳಿ. ಇವಾಗ ದುಡಿಯೋದು ಬಹಳ ಕಷ್ಟ, ದುಡ್ಡು ಕಳಿಯೋದು ಸುಲಭ ಇದೆ. ಹಂಗಾಗಿ ನೋಡ್ರಿ, ಇದಕ್ಕಿದ್ದಂಗೆ ಒಂದ್ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದ್ರೆ ಒಂದ್ ಕುರಿ ಸತ್ತು ಹೋಯ್ತು, ಒಂದ್ 10-15 ಸಾವಿರ ಹೋದ್ರು, ಆ ತರ ಇರುತ್ತೆ. ಸೊ ಹಾಗಾಗಿ ತಿಳ್ಕೊಳ್ಳೋದೆಲ್ಲ ಬಹಳ ಇದೆ. ಅಟ್ಲೀಸ್ಟ್ ನಿಮಗೆ ತಂದು ನೀವು ಮಾಡಿದಾಗ ನಿಮಗೆ ಅದ್ರದ್ದು ಗೊತ್ತಾಗ್ತಾ ಇಲ್ಲ ಅಂದಾಗ ನನಗೆ ಕಾಲ್ ಮಾಡಿ. ಬರೀ ಅದ್ ಮಾಡ್ತಕ್ಕಂಥ ಲಕ್ಷಣ ಹೇಳಿದ್ರೆ ಸಾಕು, ನಾನು ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತಾ ನಾನು ನಿಮ್ಮ ವಿದ್ಯಾವರ. ನಮಸ್ತೆ.